ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಶತ್ರುಗಳು ಅವನಿಗೆ ಹೊಡೆಯೋದ್ರಿಂದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವನ ಬಾಡಿಯಿಂದ ಆತ್ಮ ಆಚೆಗೆ ಬಂದ್ಬಿಡುತ್ತೆ. ಆ ಹಾಸ್ಪಿಟಲ್ ಅಲ್ಲಿ ಇರೋ ಯಾರಿಗೂ ಕೂಡ ಆತ್ಮ ಕಾಣಿಸ್ತಿರೋದಿಲ್ಲ. ನಾನ್ ನಿಮ್ಗೆ ಕಾಣಿಸ್ತಿದ್ದೀನ ಅಂತ ಹಾಸ್ಪಿಟಲ್ ಎಲ್ಲ ಹುಡುಕಾಡ್ತಾನೆ. ಅದೇ ಹಾಸ್ಪಿಟಲ್ ಅಲ್ಲಿ ನಮ್ಮ ಹೀರೋನು ಕೂಡ ಇರ್ತಾನೆ. ಅವನಿಗೆ ಮಾತ್ರ ಈ ಆತ್ಮ ಕಾಣಿಸ್ತಾ ಇರುತ್ತೆ. ಆ ಆತ್ಮ ನಮ್ಮ ಹೀರೋ ಜೊತೆ ಸೇರ್ಕೊಂಡು ಏನೆಲ್ಲ ಕೆಲ್ಸಗಳು ಮಾಡ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಸೋಲ್ಮೇಟ್ ಅಂತ 2018 ನಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಹಾಗೆ ನಮ್ದು ಇನ್ನೊಂದು ಚಾನಲ್ ಐತೆ. ಆ ಚಾನಲ್ ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಟೋನಿ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಕಳ್ಳ ಹೊಡೋತಾ ಇದ್ರೆ ಅವನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ತುಂಬಾ ಹೊತ್ತಾದ್ಮೇಲೆ ಅವನನ್ನ ತುಂಬಾ ಕಷ್ಟಪಟ್ಟು ಹಿಡಿತಾನೆ. ಇವಾಗ ಸೀನು ಒಂದು ಬಸ್ ಅಲ್ಲಿ ಓಪನ್ ಆಗುತ್ತೆ. ಒಬ್ಬ ರೌಡಿ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಮುದುಕನ್ಗೆ ತುಂಬಾ ತೊಂದರೆಯನ್ನ ಕೊಡ್ತಿರ್ತಾನೆ. ನನಗೆ ವಿಂಡೋ ಸೀಟ್ ಬಿಟ್ಕೊಡು ಅಂತ. ಅಲ್ಲಿರೋ ಜನರು ಯಾರನ್ನು ಕೂಡ ಅದಕ್ಕೆ ರೆಸ್ಪಾಂಡ್ ಆಗ್ತಾ ಇರೋದಿಲ್ಲ. ಬಟ್ ಅಲ್ಲಿರೋ ಒಂದು ಸ್ಕೂಲ್ ಹುಡುಗಿ ಮಾತ್ರ ಈ ರೌಡಿ ಏನೆಲ್ಲ ಕೆಲ್ಸಗಳು ಮಾಡ್ತಿದ್ದಾನೆ ಅಂತ ಒಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ. ಅವಾಗ ಆ ರೌಡಿ ಆ ಹುಡುಗಿನ ನೋಡ್ಬಿಟ್ಟು, ನೋಡ್ ಹುಡುಗಿ, ನಿನ್ ಫೋನ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಆ ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡೋ ಅಂತ ಬೆದರಿಕೆ ಹಾಕ್ತಾನೆ. ಇವಾಗ ನಮ್ಗೆ ಆ ಹುಡುಗಿ ಪಕ್ಕದಲ್ಲೇ ಕುತ್ಕೊಂಡಿರೋ ನಮ್ಮ ಹೀರೋನ ನೋಡಿಸ್ತಾರೆ. ಅವನ ಹೆಸರು ಜಾಂಗ್ಸು ಅಂತ. ನಮ್ಮ ಹೀರೋ ಆ ರೌಡಿನ ತುಂಬಾ ಕೋಪದಿಂದ ನೋಡ್ತಾ ಇರ್ತಾನೆ. ಆ ರೌಡಿ ನಮ್ಮ ಹೀರೋ ಕಡೆ ನೋಡಿ, ಏನೋ ಅಷ್ಟೊಂದು ಗುರಾಯಿಸ್ಕೊಂಡು ನೋಡ್ತಾ ಇದೀಯಾ, ಇವಾಗ ಸೈಲೆಂಟ್ ಆಗಿ ನಿನ್ನ ತಲೆ ಬಗ್ಸ್ಲಿಲ್ಲ ಅಂದ್ರೆ ನಿನಗೆ ದೀಪಾವಳಿ ಹಬ್ಬ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ನಮ್ಮ ಹೀರೋಗೆ. ಆವಾಗ ನಮ್ಮ ಹೀರೋ ಭಯ ಪಡ್ತಿರೋ ಹಾಗೆ ನಾಟಕ ಹಾಡ್ಕೊಂಡು, ಪ್ಲೀಸ್ ಸರ್, ನನಗೇನು ಗೊತ್ತಿಲ್ಲ, ಯಾರು ಹೇಗೋದ್ರು ನನಗೆ ಬೇಕಾಗಿಲ್ಲ, ನಾನ್ ಇಳಿಯೋ ಸ್ಟಾಪ್ ಬಂದೈತೆ ಅಂತ ಬಸ್ ಇಂದ ಇಳ್ಕೊಂತಾನೆ. ಆ ಬಸ್ ಅಲ್ಲಿ ಇರೋ ಚಿಕ್ಕ ಹುಡುಗಿ ನಮ್ಮ ಹೀರೋ ಹತ್ರಕ್ಕೆ ಬಂದು, ಸರ್ ನಿಮ್ ಟಿ ಶರ್ಟ್ ಮೇಲೆ ಜಿಮ್ ಟ್ರೈನರ್ ಅಂತ ಐತೆ, ಆದ್ರೆ ಬಸ್ ಅಲ್ಲಿ ನಡೆದಿರೋ ಅನ್ಯಾಯಕ್ಕೆ ನೀವ್ ಯಾಕೆ ಏನು ರೆಸ್ಪಾಂಡ್ ಆಗ್ಲಿಲ್ಲ ಅಂತ ಕೇಳಿದಾಗ, ನಾನು ಈ ಭೂಮಿ ಮೇಲೆ ನಡೀತಾ ಇರೋ ಅನ್ಯಾಯಕ್ಕೆ ರೆಸ್ಪಾಂಡ್ ಆಗೋದಕ್ಕೆ ನಾನು ಈ ಭೂಮಿ ಮೇಲೆ ಉಳಿದಿಲ್ಲ ಅಂತ ಹೇಳಿದಾಗ ಆ ಚಿಕ್ಕ ಹುಡುಗಿಗೆ ಸ್ವಲ್ಪ ಕೋಪ ಬಂದು ನಮ್ಮ ಹೀರೋ ಬೆನ್ನಿಗೆ ಜೋರಾಗಿ ಹೊಡೆದು ಅಲ್ಲಿಂದ ಹೊಡೋಗ್ಬಿಡ್ತಾಳೆ. ಆದ್ರೂ ಕೂಡ ನಮ್ಮ ಹೀರೋ ಅದಕ್ಕೆ ಏನನ್ನು ಕೂಡ ರೆಸ್ಪಾಂಡ್ ಆಗೋದಿಲ್ಲ. ನಂತರ ಜಾಂಗ್ಸು ಅವನು ನಡೆಸ್ತಾ ಇರೋ ಜಿಮ್ಗೆ ಹೋಗ್ತಾನೆ. ಅಲ್ಲಿರೋ ಚಿಕ್ಕ ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ನ ಟ್ರೈನಿಂಗ್ ಕೊಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನಿಗೊಂದು ಫೋನ್ ಕಾಲ್ ಅನ್ನೋದು ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಡಾಕ್ಟರ್ ನಿಮ್ಗೆ ಬೇಕಾಗಿರೋ ಡೋನರು ಸಿಕ್ಕವ್ರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಜಾಂಗ್ಸು ತುಂಬಾ ಖುಷಿ ಪಡ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಜಾಂಗ್ಸುಗೆ ಒಂದು ಚಿಕ್ಕ ಮಗು ಇರುತ್ತೆ. ಆ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಡೋನರ್ಗೋಸ್ಕರ ಹುಡ್ಕಾಡ್ತಾ ಇರ್ತಾನೆ. ಇವಾಗ ಡಾಕ್ಟರ್ ಡೋನರ್ ಸಿಕ್ಕವನೆ, ಆದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಅಮೌಂಟ್ ನ ನೀನು ರೆಡಿ ಮಾಡ್ಕೊ ಅಂತ ಹೇಳಿದಾಗ, ಸರ್ಜರಿಗೆ ಬೇಕಾಗಿರೋ ಎಲ್ಲಾ ಥಿಂಗ್ಸ್ ನ ನೀವು ರೆಡಿ ಮಾಡ್ಕೊಳ್ಳಿ, ನಾನು ನನ್ನ ಜಿಮ್ ನ ಸೆಲ್ ಮಾಡಾಕಿ ಸರ್ಜರಿಗೆ ಬೇಕಾಗಿರೋ ಎಲ್ಲಾ ಅಮೌಂಟ್ ನ ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಅವತ್ತು ರಾತ್ರಿ ಟೋನಿ ತನ್ನ ಲವರ್ ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ತನ್ನ ಲವರು ಮೀನು ವ್ಯಾಪಾರ ಮಾಡ್ತಾ ಇರ್ತಾಳೆ. ನಾವಿಬ್ರು ಇವಾಗ ಮನೆಗೆ ಹೋಗೋಣ ಅಂತ ಕೇಳಿದಾಗ, ಇಲ್ಲ, ನನ್ನ ಹತ್ರ ಇರೋ ಮೀನುಗಳೆಲ್ಲ ಮಾರಾಟ ಮಾಡೋವರ್ಗುನು ನಾನ್ ನಿನ್ ಜೊತೆ ಬರಲ್ಲ ಅಂತ ಟೋನಿ ಹತ್ರ ಹೇಳ್ತಾಳೆ. ಅದಕ್ಕೆ ಟೋನಿ ನಿಧಾನವಾಗಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲೊಂದು ಮುದುಕಿ ಹೋಗ್ತಾ ಇದ್ರೆ ಆ ಮುದುಕಿಗೆ ಸ್ವಲ್ಪ ದುಡ್ಡು ಕೊಟ್ಟು, ನೀವು ಈ ಅಮೌಂಟ್ ನ ಎತ್ಕೊಂಡೋಗಿ ಆ ಹುಡುಗಿ ಹತ್ರ ಇರೋ ಎಲ್ಲಾ ಮೀನುಗಳನ್ನ ನೀವು ತಗೊಂತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಮುದುಕಿ ಓಕೆ ಅಂತ ಹೇಳಿ ಟೋನಿ ಲವರ್ ಹತ್ರಕ್ಕೆ ಹೋಗಿ ಆ ಹುಡುಗಿ ಹತ್ರ ಇರೋ ಎಲ್ಲಾ ಮೀನುಗಳನ್ನ ಪರ್ಚೇಸ್ ಮಾಡ್ತಾಳೆ. ನಂತರ ಟೋನಿ ಲವರು ಟೋನಿ ಜೊತೆ ಬರ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಪ್ರತಿದಿನಾನು ಇದೇ ರಿಪೀಟ್ ಆಗ್ತಾ ಇರುತ್ತೆ. ಟೋನಿ ಲವರ್ ಹತ್ರ ಇರೋ ಎಲ್ಲಾ ಮೀನುಗಳನ್ನ ಅವನೇ ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತಿರ್ತಾನೆ. ಇವಾಗ ಜಾನ್ಸು ಮಗಳನ್ನ ತೋರಿಸ್ತಾರೆ. ಆ ಹುಡುಗಿ ಹೆಸರು ಚುಟ್ಕಿ ಅಂತ ಕರ್ಕೊಳ್ಳೋಣ. ಆ ಚಿಕ್ಕ ಹುಡುಗಿಗೆ ಫೈಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಅಲ್ಲಿರೋ ಚಿಕ್ಕ ಬೊಂಬೆ ಹತ್ರ ಫೈಟಿಂಗ್ ಮಾಡ್ತಾ ಇರ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ, ಆ ಚಿಕ್ಕ ಹುಡುಗಿ ಫೈಟಿಂಗ್ ಮಾಡ್ತಿರುವಾಗ ಜಾನ್ಸು ಮಗಳನ್ನ ಬೈತಾ ಇರ್ತಾನೆ ಅಂತ. ಯಾಕಂದ್ರೆ ಆ ಚಿಕ್ಕ ಹುಡುಗಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ವಾ, ಅದಕ್ಕೆ. ಜಾನ್ಸು ಸ್ನಾನ ಮಾಡ್ಕೊಂಡು ಆಚೆಗೆ ಬಂದಾಗ ಮಗಳು ಒಂದೇ ಹತ್ರ ನಿಂತ್ಕೊಂಡಿರ್ತಾಳೆ. ನೀನ್ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಏನು ಇಲ್ಲಪ್ಪ, ನಾನು ಸೈಲೆಂಟ್ ಆಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಜಾಂಗ್ಸುಗೆ ಅರ್ಥ ಆಗುತ್ತೆ, ಈ ಚಿಕ್ಕ ಬೇಬಿ ಮತ್ತೆ ಆ ಬೊಂಬೆ ಹತ್ರ ಹೋಗಿ ಫೈಟಿಂಗ್ ಮಾಡ್ತಾ ಐತಿ ಅಂತ. ಅದಕ್ಕೆ ತುಂಬಾ ಕೋಪದಿಂದ ಬೈತಾನೆ, ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಐತಲ್ವಾ, ನೀನು ಈ ಫೈಟಿಂಗ್ ನ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಬೈತಾನೆ. ಆ ಮಾತನ್ನ ಕೇಳಿ ಚಿಕ್ಕ ಹುಡುಗಿ ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ಅವಾಗ ಜಾಂಗ್ಸು ಆ ಮಗುನ ಕರ್ಕೊಂಡೋಗಿ, ನೋಡಮ್ಮ, ನಿನಗೆ ಇವಾಗ ಹಾರ್ಟ್ ಪ್ರಾಬ್ಲಮ್ ಐತೆ, ಇನ್ನ ಸ್ವಲ್ಪ ದಿನದಲ್ಲೇ ನಿನಗೆ ಆಪರೇಷನ್ ನಡೆಯುತ್ತೆ, ಅದಾದ್ಮೇಲೆ ನಿನಗೆ ಬೇಕಾಗಿರೋ ಹಾಗೆ ಆ ಬೊಂಬೆ ಜೊತೆ ಅಲ್ಲ, ನಿನಗೆ ಬೇಕಾಗಿರೋ ಫೈಟಿಂಗ್ ಸ್ಕಿಲ್ಸ್ ನ ನಾನೇ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಆ ಚಿಕ್ಕ ಹುಡುಗಿ ತುಂಬಾ ಖುಷಿ ಪಡ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ, ಜಾಂಗ್ಸುನ ಹೆಂಡತಿ ಸ್ವಲ್ಪ ದಿನಗಳಿಂದಾನೇ ಸತ್ತೋಗ್ಬಿಟ್ಟಿರ್ತಾಳೆ. ಆ ಚಿಕ್ಕ ಮಗುಗೆ ಬೇಕಾಗಿರೋ ಎಲ್ಲಾ ಕೆಲ್ಸಗಳು ಜಾನ್ಸುನೇ ನೋಡ್ಕೊಂತಾ ಇರ್ತಾನೆ. ನಂತರ ಜಾಂಗ್ಸು ಮಗಳನ್ನ ಸ್ಕೂಲ್ಗೆ ಕರ್ಕೊಂಡೋದಾಗ ಆ ಚಿಕ್ಕ ಮಗು ತುಂಬಾ ಸ್ಪೀಡ್ ಆಗಿ ಓಡೋಗ್ತಾ ಇರ್ತಾಳೆ. ಜಾಂಗ್ಸು ಅದನ್ನ ನೋಡಿ ಚುಟ್ಕಿ ನಿಧಾನವಾಗಿ ಹೋಗು ಅಂತ ಹೇಳೋದ್ರಿಂದ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಾಳೆ. ಇವಾಗ ಸೀನು ಟೋನಿ ಆಫೀಸ್ ಅಲ್ಲಿ ಓಪನ್ ಆಗುತ್ತೆ. ಒಬ್ಬ ವ್ಯಕ್ತಿ ನಮ್ಮ ಟೋನಿ ಹತ್ರಕ್ಕೆ ಬಂದ್ಬಿಟ್ಟು, ನೀವು ಪೊಲೀಸರ, ನಾನು ನನ್ನ ನಾಯಿ ಕಲ್ದೋಗ್ಬಿಟ್ಟೈತೆ ಅಂತ ಕಂಪ್ಲೇಂಟ್ ಕೊಟ್ಟು 1 ವಾರ ಆಯ್ತು, ಆದ್ರೂ ಕೂಡ ನನ್ನ ಡಾಗ್ಗೆ ಏನಾಗೈತೆ ಅಂತ ನೀವು ಏನು ವಿಚಾರ ನನಗೆ ತಿಳಿಸ್ಲೇ ಇಲ್ಲ, ಪೊಲೀಸರು ನಿದ್ದೆ ಮಾಡ್ತಿದ್ದೀರಾ ಏನು ಅಂತ ಕೇಳ್ತಾನೆ. ಟೋನಿಗೆ ತುಂಬಾ ಕೋಪ ಇದ್ರೂ ಕೂಡ ಪ್ರಶಾಂತವಾಗಿ ಸಮಾಧಾನ ಕೊಡ್ತಾನೆ. ನೋಡಿ ಸರ್, ನಿಮ್ಮ ಡಾಗ್ ನ
ಹುಡ್ಕೋದಕ್ಕೆ ಇವತ್ತು ರಾತ್ರಿಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ, ಆದಷ್ಟು ಬೇಗ ನಿಮ್ಮ ನಾಯಿನ ಹುಡುಕೊಡ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಟೋನಿ ಅವತ್ತು ರಾತ್ರಿ ನಾಯಿನ ಹುಡ್ಕೋದಕ್ಕೆ ಹೋಗ್ತಾನೆ. ಅವಾಗ ಅವನಿಗೆ ಆಕಸ್ಮಿಕವಾಗಿ ಯಾವುದೋ ಒಂದು ರೌಡಿ ಗ್ಯಾಂಗು ಹುಡುಗಿರ್ನ ಕಿಡ್ನಾಪ್ ಮಾಡ್ತಾ ಇರೋ ಒಂದು ದೃಶ್ಯನ ನೋಡ್ತಾನೆ. ಟೋನಿ ಆ ರೌಡಿಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಟನಲ್ ಅನ್ನೋದು ಬರುತ್ತೆ. ನಂತರ ನೋಡಿದ್ರೆ ಅದೇ ದಾರಿಯಲ್ಲಿ ನಮ್ಮ ಜಾಂಗ್ಸುನು ಕೂಡ ಕಾಣಿಸ್ಕೊಂತಾನೆ. ಟೋನಿ ಜಾಂಗ್ಸು ಹತ್ರಕ್ಕೆ ಬಂದ್ಬಿಟ್ಟು ನಿನ್ನ ಕಾರ್ನ ನಾನು ಚೆಕ್ ಮಾಡ್ಬೇಕು ಅಂತ ಕೇಳಿದಾಗ, ನೋಡಿ ಸರ್, ನೀವು ಯಾರನ್ನ ಹುಡುಕ್ತಾ ಇದ್ರೋ ನನಗೆ ಗೊತ್ತಿಲ್ಲ, ನೀವು ಹುಡುಕ್ತಾ ಇರೋ ವ್ಯಕ್ತಿ ನಾನಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಜಾಂಗ್ಸು ಕಾರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಜಾಂಗ್ಸು ತನ್ನ ಮಗಳನ್ನ ಸ್ಕೂಲ್ ಹತ್ರ ಬಿಡೋದಕ್ಕಂತ ಬರ್ತಾನೆ. ಜಾಂಗ್ಸು ಅಲ್ಲಿಂದ ಹೋದ್ಮೇಲೆ ಆ ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗ್ದಿರಾ ಪಕ್ಕದಲ್ಲೇ ಇರೋ ಬಿಲ್ಡಿಂಗ್ ಒಳಗಡೆಗೆ ಹೋಗೋದನ್ನ ಟೋನಿ ನೋಡ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಟೋನಿ ರಾತ್ರಿ ಇವನ ಕಾರ್ನ ನೋಡಿರೋದ್ರಿಂದ ಇವನ್ ಮೇಲೆ ಸ್ವಲ್ಪ ಡೌಟ್ ಇಂದ ಇವನ್ನ ಫಾಲೋ ಮಾಡ್ತಿರ್ತಾನೆ. ಆದ್ರೆ ಆ ಮಗು ಸ್ಕೂಲ್ಗೆ ಹೋಗ್ದಿರಾ ಪಕ್ಕದ ಬಿಲ್ಡಿಂಗ್ ಗೆ ಹೋಗೋದ್ರಿಂದ ಇವಾಗ ನನಗೆ ಬೇಕಾಗಿರೋದು ಆ ಹೆಣ್ಣು ಮಕ್ಕಳನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಜಾಂಗ್ಸುನ ಫಾಲೋ ಮಾಡೋದ್ ಬೆಟರ್ ಅಂತ ಅವನ್ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಕಾರು ಜಿಮ್ ಮುಂದೆ ನಿಂತ್ಕೊಳ್ಳುತ್ತೆ. ಟೋನಿ ಆ ಕಾರ್ ಹತ್ರಕ್ಕೆ ಬಂದು ಆ ಕಾರ್ನ ಫೋಟೋ ತೆಗಿತಿರುವಾಗ ಜಾಂಗ್ಸು ಅದನ್ನ ನೋಡಿ, ನೀವ್ ಯಾಕೆ ನನ್ನನ್ನ ಫಾಲೋ ಮಾಡ್ತಿದ್ದೀರಾ, ನನ್ನ ಕಾರ್ನ ಯಾಕೆ ಫೋಟೋ ತೆಗಿತಾ ಇದ್ದೀರಾ ಅಂತ ತುಂಬಾ ಕೋಪದಿಂದ ಟೋನಿ ಹತ್ರ ಮಾತಾಡ್ತಾನೆ. ಟೋನಿ ಮಾತ್ರ ಜಾಂಗ್ಸು ಕೇಳಿರೋ ಯಾವುದೇ ವಿಷಯಕ್ಕೂ ರೆಸ್ಪಾಂಡ್ ಆಗ್ತೀರಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಟೋನಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಅವನಿಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡ್ತಿರುವಾಗ ಆಪೋಸಿಟ್ ಬಿಲ್ಡಿಂಗ್ ಇಂದ ಒಂದು ಗ್ಯಾಂಗ್ ಹೋಗ್ತಾ ಇರೋದನ್ನ ನೋಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿರೋ ಗ್ಯಾಂಗ್ ಇದಾಗಿರುತ್ತೆ. ಟೋನಿ ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಇವನ ಗಾಡಿ ತೆಗಿಯೋಷ್ಟ್ರಲ್ಲೇ ಅವ್ರು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಅವತ್ತು ರಾತ್ರಿ ಟೋನಿ ಅವನ ಫ್ರೆಂಡ್ ಆಗಿರೋ ಮೈಕಲ್ ಜೊತೆ ಕುಡ್ಕೊಂಡು ಅಲ್ಲಿಂದ ಬರೋವಾಗ ಅವನ ಕೈಯಲ್ಲಿರೋ ಫ್ರೂಟ್ಸ್ ಎಲ್ಲ ಕೆಳಗಡೆಗೆ ಬಿದ್ದೋಗ್ಬಿಡ್ತವೆ. ಸರಿಯಾಗಿ ಅದೇ ಟೈಮಲ್ಲಿ ಜಾಂಗ್ಸುನು ಕೂಡ ಅವನ ಮಗಳನ್ನ ಹಾಕೊಂಡು ಆ ಮಗುಗೆ ಬೇಕಾಗಿರೋ ವಸ್ತುನ ಪರ್ಚೇಸ್ ಮಾಡ್ತಿರ್ತಾನೆ. ಈ ಫ್ರೂಟ್ಸ್ ಕೆಳಗಡೆಗೆ ಬಿದ್ದೋಗಿದ್ರು ಕೂಡ ಟೋನಿಗೆ ಸಹಾಯ ಮಾಡ್ಬೇಕು ಅಂತ ಅವನ ಮನ್ಸಲ್ಲೂ ಕೂಡ ಅನ್ಕೊಳ್ಳೋದಿಲ್ಲ. ಜಾಂಗ್ಸು ಹಾಗೆ ಹೋಗ್ತಾ ಇರ್ತಾನೆ. ಟೋನಿ ಅದನ್ನ ನೋಡಿ ಮೈಕಲ್ ಹತ್ರ ಹೇಳ್ತಾನೆ, ಫ್ರೂಟ್ಸ್ ಬಿದ್ದೋಗಿದ್ರು ಕೂಡ ನಮ್ಗೆ ಸಹಾಯ ಮಾಡೋದಕ್ಕೆ ಅವನು ಬರ್ಲಿಲ್ಲ, ನನಗೆ ಎಲ್ಲೋ ಒಂದ್ ಕಡೆ ಡೌಟ್, ಇವನ್ ಏನೋ ತಪ್ಪು ಮಾಡ್ತಿದ್ದಾನೆ, ಇವನ ಕಾರ್ ನನಗೆ ಪದೇ ಪದೇ ಕಾಣಿಸ್ಕೊಂತೈತೆ ಅಂತ. ಅದಕ್ಕೆ ಮೈಕಲ್ ಇದ್ಕೊಂಡು, ನನಗೆ ಆ ವ್ಯಕ್ತಿ ಗೊತ್ತು, ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಕೂಡ ಒಬ್ಬ ಪೊಲೀಸ್ ಆಫೀಸರ್, ಆದ್ರೆ ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಜಿಮ್ ನ ನಡೆಸ್ಕೊಂತ ಇದ್ದಾನೆ, ಅವನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆ ಟೋನಿ ಸೇಮ್ ಸೂಪರ್ ಮಾರ್ಕೆಟ್ ಗೆ ಹೋಗಿ ಆ ಗ್ಯಾಂಗ್ ಬರುತ್ತೇನೋ ಅಂತ ವೈಟ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜಾಂಗ್ಸುನು ಕೂಡ ಆ ಕಾರ್ ಹತ್ರಕ್ಕೆ ಬಂದು ಯಾರನ್ನ ಕಾಲ್ ಮಾತಾಡಿ ಹೋಗುವಾಗ ಟೋನಿಗೆ ಸ್ವಲ್ಪ ಡೌಟ್ ಬಂದು ಜಾಂಗ್ಸುನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಬೇರೆ ಕಡೆಯಿಂದ ಯಾವ್ದೋ ಹುಡುಗಿ ಕಿರ್ಚಾಡ್ತಾ ಇರೋ ಶಬ್ದ ಬರೋದ್ರಿಂದ ಜಾಂಗ್ಸುನ ಬಿಟ್ಟಾಕಿ ಟೋನಿ ಆ ಶಬ್ದ ಬಂದಿರೋ ಕಡೆಗೆ ಹೋಗ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ನೆನ್ನೆ ನೋಡಿರೋ ಗ್ಯಾಂಗ್ಗೆ ಒಂದು ಹುಡುಗಿನ ಹಿಡ್ಕೊಂಡು ತುಂಬಾ ಚಿತ್ರಹಿಂಸೆ ಕೊಡ್ತಿರ್ತಾರೆ. ಆ ಹುಡುಗಿನ ಹೊಡಿತಾ ಇರೋವಾಗ್ಲೇ ಆ ಹುಡುಗಿ ಕೈಯಲ್ಲಿರೋ ಒಂದು ಫೋನ್ ನ ಗಿಡಗಳಲ್ಲಿ ಬಿಸಾಕ್ ಬಿಡ್ತಾಳೆ. ಟೋನಿ ಆ ಹುಡುಗಿಗೆ ಸಹಾಯ ಮಾಡೋದಕ್ಕೆ ಹೋಗ್ಬೋದಾಗಿತ್ತು, ಆದ್ರೆ ಆ ಗ್ಯಾಂಗ್ ಅಲ್ಲಿ ತುಂಬಾ ಜನರು ಇರೋದ್ರಿಂದ ನಾನು ಹೋದ್ರೆ ನನ್ನನ್ನ ಹೊಡೆದಾಕ್ತಾರೆ ಅಂತ ದೂರದಲ್ಲಿದ್ದೆ ಆ ಹುಡುಗಿನ ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾನೆ. ಆವಾಗ ಆ ಗ್ಯಾಂಗ್ ಅಲ್ಲಿರೋ ವ್ಯಕ್ತಿಗಳು ಆ ಹುಡುಗಿಗೆ ತುಂಬಾ ಟಾರ್ಚರ್ ಕೊಟ್ಟು, ನಿನ್ನ ಹತ್ರ ಇರೋ ಫೋನ್ ಏನ್ ಮಾಡ್ದೆ, ಆ ಫೋನ್ ನಮ್ಗೆ ಕೊಟ್ಬಿಡು ಅಂತ ಬೆದರಿಕೆ ಹಾಕ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಕೇಳಿಸ್ಕೊಂತಾ ಇರೋ ಟೋನಿಗೆ ಅರ್ಥ ಆಗುತ್ತೆ, ಈ ಗ್ಯಾಂಗ್ ಗೆ ಸಂಬಂಧಪಟ್ಟಿರೋ ಏನೋ ಒಂದು ವಿಷಯ ಆ ಫೋನ್ ಅಲ್ಲಿ ಐತೆ ಅಂತ. ಆ ಹುಡುಗಿ ಆ ಫೋನ್ ನ ಬಿಸಾಕಿರೋದು ಟೋನಿ ನೋಡಿರ್ತಾನೆ. ಆ ಗಿಡಗಳ ಹತ್ರಕ್ಕೆ ಬಂದು ಆ ಫೋನ್ ನ ಎತ್ಕೊಂತಾನೆ. ನಂತರ ಟೋನಿ ಮೈಕಲ್ ಜೊತೆ ಕುತ್ಕೊಂಡು ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿ ಈ ಮೊಬೈಲ್ ಅಲ್ಲಿ ಏನೈತೆ ಅಂತ ಚೆಕ್ ಮಾಡಿದಾಗ ಈ ಗ್ಯಾಂಗ್ ಅವರು ತುಂಬಾ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸ್ ಫೋಟೋಸ್ ಎಲ್ಲ ಆ ಫೋನ್ ಅಲ್ಲಿ ಇರೋದ್ರಿಂದ ಆ ರೌಡಿಗಳು ಆ ಹುಡುಗಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಟೋನಿಗೆ ಒಂದು ಕಾಲ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟೋನಿ ತುಂಬಾ ದಿನಗಳಿಂದ ಕಷ್ಟಪಟ್ಟು ಅವನು ಸೇವ್ ಮಾಡಿರೋ ಅಮೌಂಟ್ ನೆಲ್ಲ ಒಂದತ್ರ ಕೂಡಾಕಿ ಅವನ ಲವರ್ಗೆ ಒಂದು ಮನೆನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಇವತ್ತು ಆ ಓನರ್ ಆ ಮನೆಗೆ ಸಂಬಂಧಪಟ್ಟಿರೋ ಕೀಸ್ ಎಲ್ಲ ಇವನ್ಗೆ ಕೊಡ್ಬೇಕು ಅಂತ ಕರೆದಿರ್ತಾನೆ. ಟೋನಿ ಆ ಕೀಸ್ ನ ಇಸ್ಕೊಂಡು ಅವನ ಲವರ್ಗೆ ಗಿಫ್ಟ್ ಕೊಡೋದಕ್ಕೆ ಎಲ್ಲ ಸೆಟ್ ಆಯ್ತು ಅಂತ ತುಂಬಾ ಖುಷಿ ಪಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮೈಕಲ್ ಕಡೆಯಿಂದ ಟೋನಿಗೆ ಕಾಲ್ ಬರುತ್ತೆ. ನೀನು ಹುಡುಕಾಡ್ತಾ ಇರೋ ಈ ಕಿಡ್ನಾಪ್ ಬಗ್ಗೆ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಏನೋ ಒಂದು ಆಧಾರ ಸಿಕ್ಕೈತೆ ಅಂತ. ಟೋನಿ ಅಲ್ಲಿಗೆ ಹೋಗ್ತಾನೆ. ಇನ್ನೊಂದ್ ಕಡೆ ಜಾಂಗ್ಸು ತನ್ನ ಮಗಳಿಗೆ ಒಂದು ಬೊಮ್ಮೆನ ಖರೀದಿ ಮಾಡೋದಕ್ಕಂತ ಒಂದು ಶಾಪ್ ಹತ್ರ ಬಂದಿರ್ತಾನೆ. ಅವನ ಕಾರ್ನ ಒಂದ್ ಹತ್ರ ನಿಲ್ಸಿ ಆಚೆಗೆ ಬರೋದಷ್ಟಿಗೆ ಅವನ ಕಾರು ಅಲ್ಲಿ ಇರೋದಿಲ್ಲ. ಪೊಲೀಸರು ಅವನ ಕಾರ್ನ ಎತ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಜಾಂಗ್ಸುಗೆ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಅವನು ಪಾರ್ಕಿಂಗ್ ಸ್ಲಾಟ್ ಅಲ್ಲೇ ಅವನ ಕಾರ್ನ ನಿಲ್ಸಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜಾಂಗ್ಸು ಆಪೋಸಿಟ್ ಟೋನಿ ಓಡೋಗ್ತಾ ಇರೋದನ್ನ ನೋಡ್ತಾನೆ. ಜಾಂಗ್ಸುಗೆ ಅವಾಗ ಅರ್ಥ ಆಗುತ್ತೆ, ಈ ಪೊಲೀಸ್ ಅಧಿಕಾರಿ ತುಂಬಾ ದಿನಗಳಿಂದ ನನ್ನನ್ನ ಫಾಲೋ ಮಾಡ್ತಿದ್ದಾನೆ, ಇವನ್ಗೆ ಏನ್ ಡೌಟ್ ಆಯ್ತೋ ಏನೋ ಗೊತ್ತಿಲ್ಲ, ಇವನೇ ನನ್ನ ಕಾರ್ನ ಸೀಸ್ ಮಾಡಿಸಿರ್ತಾನೆ ಅಂತ ಅನ್ಕೊಂಡು ಈ ನನ್ ಮಗನ್ಗೆ ಐತೆ ಇವತ್ತು ಅಂತ ಜಾಂಗ್ಸು ಟೋನಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಟೋನಿ ಮೈಕಲ್ ಹೇಳಿರೋ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅಲ್ಲಿ ಮೈಕಲ್ ಇರೋದಿಲ್ಲ, ಅದಕ್ಕೆ ಬದಲಾಗಿ ಆ ರೌಡಿಗಳಿರ್ತಾರೆ. ಆ ರೌಡಿಗಳೆಲ್ಲರೂ ನಮ್ಮ ಟೋನಿನ ಹಿಡ್ಕೊಂಡು ಆ ಚಿಪ್ ಎಲ್ಲಿಕ್ಕಿದೆಯಾ ಅಂತ ಅವನ್ನ ಹೊಡಿಯೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಟೋನಿ ಆ ರೌಡಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇರೋವಾಗ ಒಂದು ಕಾರ್ಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ಮೈಕಲ್ ಅಲ್ಲಿಗೆ ಬಂದು ಅವನ್ನ ಜಸ್ಟ್ ಬೆದರಿಕೆ ಹಾಕಿ ಆ ಚಿಪ್ ನ ಕೊಟ್ಬಿಡ್ತಾನೆ ಅಂತ ಹೇಳಿದ್ನಲ್ಲ, ನೀವ್ ಯಾಕೆ ಅವನ್ನ ಸಾಯಿಸ್ಬಿಟ್ಟಿದ್ದು ಅಂತ ಮೈಕಲ್ಲು ತುಂಬಾ ಬಾಧೆ ಪಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜಾಂಗ್ಸುನು ಕೂಡ ಅಲ್ಲಿಗೆ
ಬರ್ತಾನೆ. ಈ ದೃಶ್ಯನೆಲ್ಲ ನೋಡ್ಬಿಟ್ಟಿದ್ದಾನೆ ಅಂತ ರೌಡಿಗಳು ರಕ್ತ ಬರೋ ಹಾಗೆ ಹೊಡಿತಾರೆ. ನಂತರ ಅಲ್ಲಿಗೆ ಆಂಬುಲೆನ್ಸ್ ಬಂದು ಟೋನಿ ಹಾಗೆ ಜಾಂಗ್ಸುನ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಾನೆ. ಇಲ್ಲಿ ಟೋನಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವನು ಕೋಮಾಗೆ ಹೊರಟೋಗ್ಬಿಟ್ಟಿರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವನು ಬೆಡ್ ಮೇಲೆ ಮಲ್ಕೊಂಡಿದ್ರೆ ಅವನ ಆತ್ಮ ಮಾತ್ರ ಆಚೆಗೆ ಬಂದಿರುತ್ತೆ. ಆ ಆತ್ಮ ತುಂಬಾ ಭಯ ಪಡ್ತಾ ಇರುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು, ನಾನು ಮತ್ತೆ ಬದುಕ್ತೀನಾ ಇಲ್ವಾ ಅಂತ ಆ ಆತ್ಮಗೆ ಡೌಟ್ ಇರುತ್ತೆ. ಹಾಸ್ಪಿಟಲ್ ಇರೋ ಪ್ರತಿಯೊಬ್ಬರ ಹತ್ರಕ್ಕೆ ಹೋಗಿ ನಾನ್ ನಿಮ್ಗೆ ಕಾಣಿಸ್ತಾ ಇದ್ದೀನ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅಲ್ಲಿರೋರು ಯಾರೂ ಕೂಡ ರೆಸ್ಪಾಂಡ್ ಆಗೋದಿಲ್ಲ. ಯಾಕಂದ್ರೆ ಟೋನಿ ಇವಾಗ ಆತ್ಮ, ನಾರ್ಮಲ್ ಮನುಷ್ಯರಿಗೆ ಆತ್ಮ ಕಾಣಿಸೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಆಸ್ಪತ್ರೆಯಲ್ಲಿರೋ ಜಾಂಗ್ಸುಗೆ ಎಚ್ಚರಿಕೆ ಆಗುತ್ತೆ. ಅವನು ಅಲ್ಲಿಂದ ಹೋಗೋದಕ್ಕೆ ನೋಡ್ತಾ ಇರ್ತಾನೆ. ಆವಾಗ ನರ್ಸ್ ಇದ್ಕೊಂಡು, ಸರ್ ನಿಮ್ ತಲೆಗೆ ಒಂದು ಗಾಯ ಆಗೈತೆ, ನೀವ್ ಇವಾಗ ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳಿದಾಗ, ಇಲ್ಲ ನಾನ್ ನನ್ ಮಗುನ ಮೀಟ್ ಆಗ್ಬೇಕು ಅಂತ ಕೇಳ್ತಾನೆ. ಆವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ರಾತ್ರಿ ಫುಲ್ಲು ತನ್ನ ಮಗಳು ತನ್ನ ತಂದೆ ಪಕ್ಕದಲ್ಲೇ ಮಲ್ಕೊಂಡಿರ್ತಾಳೆ. ಜಾಂಗ್ಸು ತನ್ನ ಮಗಳನ್ನ ನೋಡ್ಬಿಟ್ಟು, ನೀನು ರಾತ್ರಿ ಎಲ್ಲ ಮಲಗ್ದಿರ ಇರ್ಬಾರ್ದಮ್ಮ, ನೀನು ಇವಾಗ ಚೆನ್ನಾಗಿ ನಿದ್ದೆ ಹೋಗ್ಬೇಕು, ನನ್ನ ಫ್ರೆಂಡ್ಗೆ ಹೇಳ್ತೀನಿ, ಅವ್ನು ನಿನ್ನನ್ನ ಚೆನ್ನಾಗಿ ನೋಡ್ಕೊಂತಾನೆ, 1-2 ದಿನ ನೀನು ಅಲ್ಲಿರೋ ಅಂತ ಹೇಳ್ತಾನೆ. ನಂತರ ಜಾಂಗ್ಸು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಆಚೆ ಬಂದಾಗ ಟೋನಿ ಕಾಣಿಸ್ಕೊಂತಾನೆ. ಈ ನನ್ ಮಗ ಮತ್ತೆ ಬಂದಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾ ಇರುವಾಗ ಟೋನಿ ಸ್ವಲ್ಪ ಶಾಕ್ ಆಗಿ ಮತ್ತೆ ಜಾಂಗ್ಸು ಹತ್ರಕ್ಕೆ ಬಂದು, ನಾನ್ ನಿನಗೆ ಕಾಣಿಸ್ತಾ ಇದ್ದೀನ ಅಂತ ತುಂಬಾ ಆಶ್ಚರ್ಯದಿಂದ ಕೇಳ್ತಾನೆ. ಅದಕ್ಕೆ ಜಾಂಗ್ಸು ಇದ್ಕೊಂಡು, ನಿನ್ನಿಂದಾನೇ ನನಗೆ ಆಕ್ಸಿಡೆಂಟ್ ಎಲ್ಲ ಆಗಿತ್ತು, ನನ್ ಮಗನೇ ನಾನ್ ಕಾಣಿಸ್ಕೊಂಡೆ ಅನ್ಕೋ, ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಅವನ್ನ ತಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಜಾಂಗ್ಸು ಕೈ ಟೋನಿ ಬಾಡಿಯಲ್ಲಿ ದೂರಿ ಆಚೆಗೆ ಬರುತ್ತೆ. ಜಾಂಗ್ಸು ಅದನ್ನ ನೋಡಿ ಶಾಕ್ ಆಗಿ ದೆವ್ವ ಅಂತ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಂತರ ಅವನಿಗೆ ಎಚ್ಚರಿಕೆ ಆದಾಗ ನರ್ಸ್ ಅವನ ಮುಂದೆ ಇರ್ತಾಳೆ. ಪಕ್ಕದಲ್ಲೇ ಟೋನಿನೂ ಕೂಡ ಇರ್ತಾನೆ. ಈ ವ್ಯಕ್ತಿ ನಿಮಗೆ ಕಾಣಿಸ್ತಿದ್ದಾನಲ್ವಾ ಅಂತ ಜಾಂಗ್ಸು ನರ್ಸ್ ಹತ್ರ ಕೇಳ್ತಾನೆ. ಸರ್ ನೀವ್ ಏನ್ ಮಾತಾಡ್ತಾ ಇದ್ದೀರಾ, ಇಲ್ಲಿ ನಾನು ನೀನ್ ಬಿಟ್ರೆ ಇನ್ಯಾರು ಇಲ್ಲ ಸರ್ ಅಂತ ಹೇಳ್ತಾಳೆ. ನರ್ಸ್ ಆವಾಗ, ನಿಮ್ಮ ತಲೆಗೆ ಸ್ವಲ್ಪ ಗಾಯ ಆಗೈತಲ್ವಾ ಸರ್, ಅದಕ್ಕೆ ನಿಮ್ಗೆ ಈ ರೀತಿ ಅನ್ಸ್ತಿರ್ಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆವಾಗ ಟೋನಿ ಆತ್ಮ ಜಾಂಗ್ಸು ಹತ್ರಕ್ಕೆ ಬಂದು, ನನ್ನ ಆತ್ಮ ನನ್ನ ಬಾಡಿಯಿಂದ ಆಚೆಗೆ ಬಂದ್ಬಿಟ್ಟೈತೆ, ಪ್ಲೀಸ್ ನಿನಗ್ ಮಾತ್ರನೇ ನಾನು ಕಾಣಿಸ್ಕೊಂತಾ ಇದ್ದೀನಿ, ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ಕೊಳುತ್ತೆ. ಜಾಂಗ್ಸುಗೆ ಆತ್ಮನ ನೋಡ್ತಿದ್ರೆ ಭಯ ಎತ್ಕೊಂಡ್ಬಿಟ್ಟು ಫಸ್ಟ್ ಇವನಿಂದ ತಪ್ಸ್ಕೊಂಡ್ಬಿಟ್ರೆ ಸಾಕು ಅಂತ ಟೋನಿ ಆತ್ಮದಿಂದ ಓಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ಟೋನಿ ಕೋಮಾದಲ್ಲಿ ಇರ್ತಾನಲ್ವಾ, ಅವನ್ನ ಮೀಟ್ ಆಗೋದಕ್ಕಂತ ಮೈಕಲ್ ಬರ್ತಾನೆ. ಮೈಕಲ್ ಟೋನಿ ಲವರ್ ಹತ್ರ, ಇವನ್ನ ಚೆನ್ನಾಗಿ ನೋಡ್ಕೊ, ನಿನಗೆ ಏನೇ ಸಹಾಯ ಬೇಕಂದ್ರು ನನಗೆ ಕೇಳು, ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವನ್ಗೆ ಏನಾದ್ರೂ ಎಚ್ಚರಿಕೆ ಆದ್ರೆ ಒಂದು ಚಿಪ್ ಬಗ್ಗೆ ಕೇಳು, ಆ ಚಿಪ್ ಒಂದು ಕೇಸ್ಗೆ ತುಂಬಾ ಲೀಡ್ ಆಗಿ ಕೆಲಸ ಮಾಡುತ್ತೆ, ಅವನಿಗೆ ಎಚ್ಚರಿಕೆ ಆದ್ರೆ ಈ ಚಿಪ್ ಬಗ್ಗೆ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮೈಕಲ್ಗೆ ಒಂದು ಕಾಲ್ ಬರುತ್ತೆ. ಅದನ್ನ ಕಟ್ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಟೋನಿ ಆತ್ಮಗೆ ಅರ್ಥ ಆಗುತ್ತೆ ಮೈಕಲ್ ನ ನಿಜವಾದ ರೂಪ. ಮೈಕಲ್ ಒಂದು ಪ್ಲೇಸ್ ಹತ್ರ ಹೋಗ್ತಾ ಇರುವಾಗ ಇವನ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಟೋನಿ ಆತ್ಮ ಮೈಕಲ್ ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಮೈಕಲ್ ಒಂದು ಪ್ಲೇಸ್ ಅಲ್ಲಿ ಅವರ ಗ್ಯಾಂಗ್ ಲೀಡರ್ ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಅವರ ಗ್ಯಾಂಗ್ ಲೀಡರು ಬೇರೆ ಯಾರು ಅಲ್ಲ, ಈ ಪೊಲೀಸ್ ಆಫೀಸರ್ ಚೀಫೇ ಈ ದಾರುಣವಾದ ಕೆಲಸ ಮಾಡ್ತಿರ್ತಾನೆ. ಅಮಾಯಕವಾದ ಹೆಣ್ಣು ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಮಾರಾಟ ಮಾಡ್ತಿರ್ತಾನೆ. ಆ ಗ್ಯಾಂಗ್ ಲೀಡರ್ ಮೈಕಲ್ ನ ನೋಡಿ, ಆ ಚಿಪ್ ನಿನಗೆ ಸಿಕ್ತಾ ಅಂತ ಕೇಳಿದಾಗ, ಇಲ್ಲ ಸರ್ ಇವಾಗ ಟೋನಿ ಕೋಮಾದಲ್ಲಿದ್ದಾನೆ ಅಂತ ಹೇಳ್ತಾನೆ. ಆ ಚೀಫ್ ಆಫೀಸರು ತುಂಬಾ ಕೋಪದಿಂದ ಮೈಕಲ್ ಹತ್ರಕ್ಕೆ ಬಂದು, ಆ ಚಿಪ್ ನಿನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ನನ್ ಕಣ್ ಮುಂದೆ ಕಾಣಿಸ್ಕೊ, ಇಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಈ ಗ್ಯಾಂಗ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಜಾಂಗ್ಸುನ ಹಿಡ್ಕೊಳ್ಳೋದಕ್ಕಂತ ಆಸ್ಪತ್ರೆಗೆ ಬರ್ತಾರೆ. ಯಾಕಂದ್ರೆ ಟೋನಿನ ಹೊಡೆಯುವಾಗ ಜಾಂಗ್ಸುನು ಕೂಡ ಅಲ್ಲೇ ಇದ್ದ. ಈ ಚಿಪ್ಗೆ ಸಂಬಂಧಪಟ್ಟಿರೋ ಏನೋ ಒಂದು ವಿಷಯ ಈ ಜಾಂಗ್ಸುಗೆ ಗೊತ್ತಿರುತ್ತೆ ಅಂತ ರೌಡಿಗಳು ಜಾಂಗ್ಸುನ ಹಿಡ್ಕೊಳ್ಳೋದಕ್ಕಂತ ಆಸ್ಪತ್ರೆಗೆ ಬರ್ತಾರೆ. ಟೋನಿ ಆತ್ಮ ಆ ರೌಡಿಗಳನ್ನ ನೋಡಿ ಜಾಂಗ್ಸು ಹತ್ರಕ್ಕೆ ಬಂದು, ರೌಡಿಗಳು ಮತ್ತೆ ನಿನ್ನನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿದ್ದಾರೆ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆದ್ರೆ ಜಾಂಗ್ಸುಗೆ ಇನ್ನ ಸ್ವಲ್ಪ ಭಯ ಇರುತ್ತೆ. ಟೋನಿ ಮಾತುಗಳು ಕೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಆ ರೌಡಿಗಳು ಅಲ್ಲಿಗೆ ಬಂದು ಜಾಂಗ್ಸುನ ಹೊಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಜಾಂಗ್ಸು ಈಸಿಯಾಗಿ ಆ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಸ್ಕೊಂತಾನೆ. ಆವಾಗ ಜಾಂಗ್ಸುಗೆ ಟೋನಿ ಆತ್ಮ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ. ನಂತರ ಜಾಂಗ್ಸು ಆತ್ಮ ಆ ರೌಡಿಗಳಿಂದ ಜಾಂಗ್ಸುನ ಅಲ್ಲಿಂದ ತಪ್ಪಿಸುತ್ತೆ. ಅವತ್ತು ರಾತ್ರಿ ಟೋನಿ ಆತ್ಮ ತನ್ನ ಬಾಡಿ ಹತ್ರ ಇರುವಾಗ ತನ್ನ ಲವರು ಕೂಡ ಅಲ್ಲಿಗೆ ಬಂದಿರ್ತಾಳೆ. ಆವಾಗ ಆ ಹುಡುಗಿಗೆ ಗೊತ್ತಾಗುತ್ತೆ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಅದನ್ನ ನೋಡಿ ಆ ಹುಡುಗಿ ತುಂಬಾ ಬಾಧೆ ಪಟ್ಕೊಂಡು, ಟೋನಿ ನೀನ್ ಇವಾಗ ತಂದೆ ಆಗ್ತಿದೀಯ, ನಾನು ಒಬ್ಬೊಂಟಿಯಾಗಿ ಜೀವನ ಮಾಡೋದಕ್ಕಾಗಲ್ಲ, ಪ್ಲೀಸ್ ಬೇಗ ನೀನೆ ಎದ್ದೇಳು ಅಂತ ಕಣ್ಣಲ್ಲಿ ನೀರ್ ಹಾಕೊಂತ ಇರ್ತಾಳೆ. ಈ ಮಾತುಗಳನ್ನೆಲ್ಲ ಟೋನಿ ಆತ್ಮ ಪಕ್ಕದಲ್ಲೇ ಇದ್ದು ಕೇಳಿಸ್ಕೊಂಡು ತುಂಬಾ ಎಮೋಷನಲ್ ಆಗ್ತಾನೆ. ನಾನೇನಾದ್ರೂ ಮತ್ತೆ ಬದುಕ್ ಬಂದ್ರೆ ನಾವಿಬ್ರು ಎಷ್ಟೊಂದು ಸಂತೋಷವಾಗಿರ್ಬೋದು ಅಂತ. ಮಾರನೇ ದಿನ ಬೆಳಗ್ಗೆ ತನ್ನ ಲವರು ಟೋನಿ ಬೆಡ್ ಎಲ್ಲ ಕ್ಲೀನ್ ಮಾಡ್ತಿರುವಾಗ ಒಂದು ಚಿಪ್ ಕಾಣಿಸುತ್ತೆ. ಆವಾಗ ಲವರ್ಗೆ ಜ್ಞಾಪಕ ಬರುತ್ತೆ ಮೈಕಲ್ಲು ಇದೇ ಚಿಪ್ ಬಗ್ಗೆ ಕೇಳಿರ್ಬೇಕು ಅಂತ. ಅದಕ್ಕೆ ಈ ಚಿಪ್ ಬಗ್ಗೆ ಹೇಳೋದಕ್ಕೆ ಮೈಕಲ್ಗೆ ಕಾಲ್ ಮಾಡ್ತಿರುವಾಗ ಹಿಂದ್ಗಡೆಯಿಂದ ಆತ್ಮ ಈ ಚಿಪ್ ಬಗ್ಗೆ ಅವನ್ಗೆ ಹೇಳೋದಕ್ಕೆ ಹೋಗ್ಬೇಡ, ಅವನೊಬ್ಬ ದ್ರೋಹಿ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಆತ್ಮ ಹೇಳೋ ಮಾತುಗಳು ತನ್ನ ಲವರ್ಗೆ ಕೇಳಿಸೋದಿಲ್ಲ, ನಮ್ಮ ಜಾಂಗ್ಸುಗೆ ಮಾತ್ರ ಕೇಳಿಸುತ್ತೆ. ಇನ್ನೊಂದ್ ಕಡೆ ಜಾಂಗ್ಸು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ತನ್ನ ಫ್ರೆಂಡ್ ಕಡೆಯಿಂದ ಕಾಲ್ ಬರುತ್ತೆ, ಚುಟ್ಕಿ ಕಾಣ್ತಿಲ್ಲ, ಎಲ್ಗೋ ಹೊರಟೋಗ್ಬಿಟ್ಟಿದ್ದಾಳೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಟೋನಿನ ಆತ್ಮ ಜಾಂಗ್ಸು ಹತ್ರಕ್ಕೆ ಬಂದು ಆ ಚಿಪ್ ಬಗ್ಗೆ ಮೈಕಲ್ಗೆ ಹೇಳ್ಬೇಡ ಅಂತ ನನ್ನ
ಹೆಂಡತಿಗೆ ಹೇಳು ಅಂತ ಹೇಳೋದಕ್ಕೆ ಬರುತ್ತೆ. ಆದ್ರೆ ಜಾಂಗ್ಸು ಇವಾಗ ತನ್ನ ಮಗಳು ಕಲ್ದೋಗ್ಬಿಟ್ಟಿದ್ದಾಳೆ, ನನ್ನ ಮಗಳನ್ನ ಹುಡ್ಕಾಡ್ಬೇಕು ಅನ್ನೋ ಒಂದು ಟೆನ್ಷನ್ ಅಲ್ಲಿ ಟೋನಿ ಆತ್ಮ ಹೇಳಿರೋ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ. ಜಾಂಗ್ಸು ಜಿಮ್ ಹತ್ರಕ್ಕೆ ಹೋಗಿ ಪ್ರತಿಯೊಂದು ಪ್ಲೇಸ್ ಅಲ್ಲೂ ಕೂಡ ತನ್ನ ಮಗಳಿಗೋಸ್ಕರ ಹುಡ್ಕಾಡ್ತಾನೆ. ಆದ್ರೆ ತನ್ನ ಮಗಳು ಮಾತ್ರ ಕಾಣಿಸೋದಿಲ್ಲ. ಇವಾಗ ನನ್ನ ಮಗಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ತುಂಬಾ ಆಲೋಚನೆ ಮಾಡ್ತಿರುವಾಗ ಟೋನಿ ಆತ್ಮ ಜಾಂಗ್ಸು ಹತ್ರಕ್ಕೆ ಬಂದ್ಬಿಟ್ಟು, ನಾನ್ ನೋಡಿರೋ ಹಾಗೆ ಒಂದ್ಸತಿ ನೀನು ಸ್ಕೂಲ್ ಹತ್ರ ಬಿಟ್ಟಾಗ ನಿನ್ನ ಮಗಳು ಸ್ಕೂಲ್ಗೆ ಹೋಗ್ದಿರಾ ಪಕ್ಕದಲ್ಲೇ ಇರೋ ಬಿಲ್ಡಿಂಗ್ ಒಳಗಡೆಗೆ ಹೋದ್ಲು, ಮೇ ಬಿ ಅಲ್ಲಿ ಇರ್ಬೋದು, ಒಂದ್ಸತಿ ಹುಡ್ಕೋ ಅಂತ ಟೋನಿ ಆತ್ಮ ಹೇಳುತ್ತೆ. ಜಾಂಗ್ಸು ಆ ಬಿಲ್ಡಿಂಗ್ ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಟೋನಿ ಆತ್ಮ ಹೇಳಿರೋ ಹಾಗೆ ಚುಟ್ಕಿಯಲ್ಲಿ ಪ್ರಜ್ಞೆ ಇಲ್ದಿರ ಬಿದ್ದೋಗ್ಬಿಟ್ಟಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ಚುಟ್ಕಿ ಡ್ರಾಯಿಂಗ್ಸ್ ನ ಹಾಕ್ತಿರುವಾಗ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಬಂದು ಪ್ರಜ್ಞೆ ಇಲ್ದಿರ ಬಿದ್ದೋಗ್ಬಿಟ್ಟಿರ್ತಾಳೆ. ಜಾಂಗ್ಸು ತನ್ನ ಮಗಳನ್ನ ಎತ್ಕೊಂಡ್ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾನೆ. ಡಾಕ್ಟರ್ಸ್ ಆ ಚಿಕ್ಕ ಹುಡುಗಿನ ಎಲ್ಲ ಚೆಕ್ಅಪ್ ಮಾಡಿ ಆದಷ್ಟು ಬೇಗ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಮಗುನ ನೀನು ಕಳ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಜಾಂಗ್ಸು ತುಂಬಾ ಬಾಧೆ ಪಡ್ತಾನೆ. ನನ್ನ ಮಗಳನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ. ಸರಿಯಾಗಿ ಅದೇ ಟೈಮ್ಗೆ ಟೋನಿ ಆತ್ಮ ಬಂದು ಜಾಂಗ್ಸು ಪಕ್ಕದಲ್ಲೇ ಕುತ್ಕೊಳ್ಳುತ್ತೆ. ಇವಾಗ ನಮ್ಗೆ ಜಾಂಗ್ಸು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಜಾಂಗ್ಸು ಯಾರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿರೋದಿಲ್ಲ. ಅದಕ್ಕೆ ರೀಸನ್ ಏನು ಅಂತ ಈ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಒಂದು ದಿನ ಜಾಂಗ್ಸು ತನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕಂತ ಒಂದು ಪ್ಲೇಸ್ ಗೆ ಹೋಗ್ತಿರುವಾಗ ಎರ್ಲಿ ಮಾರ್ನಿಂಗ್ ಒಂದು ಪ್ಲೇಸ್ ಅಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಿರುತ್ತೆ. ಜಾಂಗ್ಸು ಅದನ್ನ ನೋಡಿ ಆ ಕಾರಲ್ಲಿರೋರ್ನ ಕಾಪಾಡಬೇಕು ಅಂತ ಅಲ್ಲಿಗೆ ಓಡೋಗ್ತಾನೆ. ತುಂಬಾ ಕಷ್ಟಪಟ್ಟು ಆ ಕಾರಲ್ಲಿರೋ ಒಬ್ಬ ವ್ಯಕ್ತಿನ ಕಾಪಾಡ್ತಾನೆ. ಇನ್ನ ಯಾರೋ ಆ ಕಾರಲ್ಲಿ ಇದಾರೆ ಅಂತ ಹೇಳಿ ಆ ಕಾರಲ್ಲಿರೋರ್ನ ಕಾಪಾಡೋದಕ್ಕೆ ನೋಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಪಕ್ಕದಲ್ಲಿ ಒಂದು ಟ್ರಕ್ ತುಂಬಾ ಸ್ಪೀಡ್ ಆಗಿ ಬಂದು ಜಾಂಗ್ಸು ಹೆಂಡತಿ ಆಗಿ ಮಗು ಕುತ್ಕೊಂಡಿರೋ ಕಾರ್ನ ತುಂಬಾ ಸ್ಪೀಡ್ ಆಗಿ ಬಂದು ಗುದ್ದಾಗ್ಬಿಡುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಜಾಂಗ್ಸು ಹೆಂಡತಿ ಸತ್ತೋಗ್ಬಿಡ್ತಾಳೆ. ತನ್ನ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಹುಟ್ಕೊಳ್ಳುತ್ತೆ. ಜಾಂಗ್ಸು ಪ್ರೆಸೆಂಟ್ ಅಲ್ಲಿ ಟೋನಿ ಆತ್ಮಗೆ ಹೇಳ್ತಾ ಇರುತ್ತೆ, ಅವತ್ತು ನಾನು ಆಕ್ಸಿಡೆಂಟ್ ಆಗಿರೋ ಕಾರಲ್ಲಿರೋ ವ್ಯಕ್ತಿಗಳನ್ನ ಕಾಪಾಡೋದಕ್ಕಂತ ಹೋಗಿದ್ದಕ್ಕೆ ತಾನೇ ಇವಾಗ ನನ್ನ ಫ್ಯಾಮಿಲಿ ಹಾಗೆ ನಾನು ಈ ಸಿಚುವೇಶನ್ ಅಲ್ಲಿ ಇರೋದು. ಅವತ್ತು ನಾನು ಹೆಲ್ಪ್ ಮಾಡೋದಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ನನ್ನ ಫ್ಯಾಮಿಲಿ ನನ್ ಜೊತೆನೆ ಇರೋದು. ಇದ್ಯಾವ್ದು ಪ್ರಾಬ್ಲಮ್ಸ್ ನನಗೆ ಇರ್ತಿರ್ಲಿಲ್ಲ. ಇದೇ ಒಂದು ರೀಸನ್ ಗೆ ನಾನು ಇವಾಗ ಯಾರಿಗಾದ್ರೂ ಸಹಾಯ ಬೇಕಾಗಿದ್ರು ಕೂಡ ನನ್ ಕೈಯಲ್ಲಿ ಅದು ಮಾಡೋದಕ್ಕಾದ್ರೂ ಕೂಡ ನಾನು ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಿಲ್ಲ ಅಂತ ಟೋನಿ ಆತ್ಮ ಜೊತೆ ಅವನ ಬಾಧೆನ ಹಂಚ್ಕೊಂತಾನೆ. ಇನ್ನೊಂದು ಕಡೆ ಟೋನಿ ಲವರು ಮೈಕಲ್ ಗೆ ಚಿಪ್ ಕೊಡೋದಕ್ಕಂತ ಹೋಗಿರ್ತಾಳೆ. ಮೈಕಲ್ ಆ ಚಿಪ್ ನ ಇಸ್ಕೊಂಡು ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇರ್ತಾನೆ. ಜಸ್ಟ್ ಈ ಚಿಪ್ ಗೋಸ್ಕರ ಅವನನ್ನ ನಾನು ಸಾಯಿಸ್ಕೊಂಡ್ಬಿಟ್ನೆ ಅಂತ ಅವನ ಗ್ಯಾಂಗ್ ಲೀಡರು ಹಾಗೆ ಅವನ ಗ್ಯಾಂಗ್ ಮೇಲೆ ತುಂಬಾ ಕೋಪ ಪಡ್ತಿರ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಟೋನಿ ಆತ್ಮ ತುಂಬಾ ಕೋಪದಿಂದ ಮೈಕಲ್ ನ ಹೊಡಿಯೋದಕ್ಕೆ ನೋಡುತ್ತೆ. ಆದ್ರೆ ಆ ಏಟು ಅವನ್ಗೆ ಬೀಳ್ತೀರಾ ಪಕ್ಕದಲ್ಲೇ ಇರೋ ಡಸ್ಟ್ ಬಿನ್ ಮೇಲೆ ಬಿದ್ದು ಆ ಡಸ್ಟ್ ಬಿನ್ ಸ್ವಲ್ಪ ಕದ್ಲುತ್ತೆ. ಇಷ್ಟರವರೆಗೂ ಟೋನಿ ಆತ್ಮ ಯಾವ್ದನ್ನು ಕೂಡ ಟಚ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದ್ರೆ ಇವಾಗ ಅವನ ಬಾಡಿಯಲ್ಲಿರೋ ಎಲ್ಲಾ ಶಕ್ತಿನ ಉಪಯೋಗ ಮಾಡೋದ್ರಿಂದ ಆ ಡಸ್ಟ್ ಬಿನ್ ಕದ್ಲುತ್ತೆ. ಟೋನಿ ಹೆಂಡತಿ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ಸ್ ಅವನ ಬಾಡಿನ ಚೆಕ್ ಮಾಡಿ ಟೋನಿ ಮತ್ತೆ ಬದುಕ್ತಾನೋ ಇಲ್ವೋ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ತನ್ನ ಹೆಂಡತಿ ಜೊತೆ ಹೇಳ್ತಾರೆ. ಟೋನಿ ಹೆಂಡತಿ ಟೋನಿ ಜೊತೆ ತುಂಬಾ ಸಂತೋಷವಾಗಿ ಇರೋ ದೃಶ್ಯಗಳನ್ನ ನೆನಪು ಮಾಡ್ಕೊಂಡು ತುಂಬಾ ಬಾಧೆ ಪಡ್ತಾಳೆ. ಮತ್ತೆ ಟೋನಿ ನನ್ ಜೊತೆ ಇರೋದಿಲ್ಲ ಅಂತ. ಹೀಗೆ ಟೋನಿ ಹೆಂಡತಿ ನಿಧಾನವಾಗಿ ನಡ್ಕೊಂಡು ಒಬ್ಳೆ ಹೋಗ್ತಾ ಇರುವಾಗ ಟೋನಿ ಆತ್ಮನು ಕೂಡ ಹೆಂಡತಿನ ಫಾಲೋ ಮಾಡ್ಕೊಂಡು ನಿಧಾನವಾಗಿ ಹೋಗ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಹೆಣ್ಣು ಹುಡುಗಿರ್ನ ಕಿಡ್ನಾಪ್ ಮಾಡೋ ಒಂದು ಗ್ಯಾಂಗ್ ಬಂದು ಟೋನಿ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಟೋನಿ ಆತ್ಮ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದೋಗ್ಬಿಡುತ್ತೆ. ಯಾಕಂದ್ರೆ ಆ ಆತ್ಮ ಇವಾಗ ಯಾರನ್ನೂ ಕೂಡ ಹಿಡ್ಕೊಳ್ಳೋದಕ್ಕಾಗಲ್ಲ, ಟಚ್ ಮಾಡೋದಕ್ಕಾಗಲ್ಲ, ಬೈಯೋದಕ್ಕೂ ಆಗಲ್ಲ. ಇದ್ ಕಡೆ ಜಾಂಗ್ಸುನು ಕೂಡ ತನ್ನ ಮಗಳ ಆಪರೇಷನ್ ಗೆ ಬೇಕಾಗಿರೋ ಅಮೌಂಟ್ ನ ರೆಡಿ ಮಾಡೋದಕ್ಕಾಗದೆ ಇವಾಗ ನಾನು ಎಲ್ಲಿಂದ ತರಬೇಕು ಅಷ್ಟೊಂದು ಅಮೌಂಟ್ ನ ಅಂತ ಆಲೋಚನೆ ಮಾಡ್ತಿರುವಾಗ ಡಾಕ್ಟರ್ ಅವನ ಹತ್ರಕ್ಕೆ ಬಂದು ನಿನ್ನ ಮಗುಗೆ ಡೊನೇಟ್ ಮಾಡ್ತೀನಿ ಅಂತ ಹೇಳಿರೋ ಡೋನರ್ ಕೂಡ ಹಾರ್ಟ್ ಬೇರೊಬ್ಬರಿಗೆ ಹೊರಟೋಗ್ಬಿಟ್ಟೈತೆ ಅಂತ ಇನ್ನೊಂದು ಶಾಕ್ ನ ಕೊಡ್ತಾನೆ. ಆ ಎರಡು ಶಾಕ್ಸ್ ನ ತಡ್ಕೊಳ್ಳೋದಕ್ಕಾಗದೆ ಜಾಂಗ್ಸು ತುಂಬಾ ಬಾಧೆ ಪಟ್ಕೊಂಡು ನಿರಾಸೆ ಪಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಟೋನಿ ಆತ್ಮನು ಕೂಡ ತನ್ನ ಹೆಂಡತಿನ ಕಾಪಾಡು ಅಂತ ಸಹಾಯ ಕೇಳೋದಕ್ಕೆ ಜಾಂಗ್ಸು ಹತ್ರಕ್ಕೆ ಬರುತ್ತೆ. ನನ್ನ ಹೆಂಡತಿನ ಯಾರೋ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಅವ್ರು ಎತ್ಕೊಂಡು ಹೋಗಿರೋ ಕಾರ್ ನಂಬರು ನನಗೆ ಗೊತ್ತು, ಪ್ಲೀಸ್ ನನಗೆ ಸಹಾಯ ಮಾಡು ಅಂತ ಟೋನಿ ಆತ್ಮ ಕೇಳಿದ್ರು ಕೂಡ ಜಾಂಗ್ಸು ಅದಕ್ಕೆ ರೆಸ್ಪಾಂಡ್ ಆಗೋದಿಲ್ಲ, ಸೈಲೆಂಟ್ ಆಗಿರ್ತಾನೆ. ಟೋನಿ ಆತ್ಮ ನಿರಾಸೆಯಿಂದ ಅಲ್ಲಿಂದ ಹೊರಟೋಗ್ತಾ ಇರೋವಾಗ ಜಾಂಗ್ಸುಗೆ ಏನಾಯ್ತು ಏನೋ ಗೊತ್ತಿಲ್ಲ, ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಟೋನಿ ಆತ್ಮ ನೋಟ್ ಮಾಡ್ಕೊಂಡಿರೋ ಒಂದು ನಂಬರ್ ನ ಹೋಗಿ ಚೆಕ್ ಮಾಡಿದಾಗ ಅವ್ರಿಗೆ ಅಡ್ರೆಸ್ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಟೋನಿ ಹೆಂಡತಿನ ಚೀಫ್ ಈ ಪೊಲೀಸ್ ಆಫೀಸರ್ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡ್ ಬಂದಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೈಕಲ್ ಚಿಪ್ ನ ಇಸ್ಕೊಂಡು ಈ ಪೊಲೀಸ್ ಆಫೀಸರ್ ಗೆ ಕೊಟ್ಟಿರೋದಿಲ್ಲ. ಈ ಚೀಫ್ ಪೊಲೀಸ್ ಆಫೀಸರ್ ಇಂದಾನೆ ಟೋನಿ ಇವಾಗ ಬೆಡ್ ಮೇಲೆ ಮಲ್ಕೊಂಡಿರೋದು ಅಂತ ಆ ಚಿಪ್ ನ ಮೈಕಲ್ ಇವನ ಕೈಗೆ ಕೊಟ್ಟಿರೋದಿಲ್ಲ. ಈ ಚೀಫ್ ಆಫೀಸರ್ ಟೋನಿ ಹೆಂಡತಿನ ಕಿಡ್ನಾಪ್ ಮಾಡಿ ಮೈಕಲ್ ನ ಬೆದರಿಕೆ ಹಾಕೋಣ ಅಂತ ಇಲ್ಲಿಗೆ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡ್ ಬಂದಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಟೋನಿ ಆತ್ಮ ಜಾಂಗ್ಸು ಹಾಗೆ ಅವನ ಫ್ರೆಂಡ್ ಈ ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ಡೋರ್ ನ ಓಪನ್ ಮಾಡೋಣ ಅಂತ ಒಂದು ಬಟನ್ ನ ಕ್ಲಿಕ್ ಮಾಡಿದಾಗ ಆ ಡೋರ್ ಓಪನ್ ಆಗೋದಕ್ಕೆ ಬದಲು ಅಲ್ಲಿರೋ ಒಂದು ಪ್ಲೇಸ್ ಅಲ್ಲಿ ಐಸ್ ಗಡ್ಡೆಗಳು ಬೀಳೋದಕ್ಕೆ ಶುರು ಆಗುತ್ತೆ. ಆವಾಗ ಟೋನಿ ಆತ್ಮ ಈ ಡೋರ್ ಓಪನ್ ಆಗದಿದ್ರು ಪರವಾಗಿಲ್ಲ, ನಾನು ಒಳಗಡೆಗೆ ಹೋಗ್ಬೋದಲ್ವಾ ಅಂತ ಡೋರ್ ಇಂದ ಮಾಯ ಆಗಿ ಆ ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾನೆ. ಆ ರೂಮ್ ಅಲ್ಲಿ ಟೋನಿ ಹೆಂಡತಿ ಜೊತೆಗೆ ಈ ಚೀಫ್ ಆಫೀಸರ್ ಕಿಡ್ನಾಪ್ ಮಾಡಿಸಿರೋ ತುಂಬಾ ಹೆಣ್ಣು ಮಕ್ಕಳು ಅದರಲ್ಲಿ ಇರ್ತಾರೆ. ಟೋನಿ ಆತ್ಮ ಜಾಂಗ್ಸು
ಹತ್ರಕ್ಕೆ ಬಂದ್ಬಿಟ್ಟು ತುಂಬಾ ಹೆಣ್ಣು ಮಕ್ಳಿದ್ದಾರೆ ಅಂತ ಹೇಳೋದ್ರಿಂದ ಜಾಂಗ್ಸುಗೆ ತುಂಬಾ ಕೋಪ ಬಂದು ಅಲ್ಲಿರೋ ರೌಡಿಗಳನ್ನ ನಾಯಿ ನೋಡ್ದಂಗೆ ಹೊಡಿತಾನೆ. ಹಾಗೆ ಅಲ್ಲಿ ಕಿಡ್ನಾಪ್ ಮಾಡಿರೋರ್ನ ಕಾಪಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಗ್ಯಾಂಗ್ ಅಲ್ಲಿರೋ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡೋಗ್ತಾ ಇರೋದನ್ನ ಟೋನಿ ಆತ್ಮ ನೋಡಿ ಅವನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅವನು ಈ ಚೀಫ್ ಆಫೀಸರ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ. ಟೋನಿ ಆತ್ಮ ನಮ್ಮ ಜಾಂಗ್ಸು ಹತ್ರಕ್ಕೆ ಬಂದ್ಬಿಟ್ಟು ಚೀಫ್ ಆಫೀಸರ್ ಇಲ್ಲೇ ಇದ್ದಾನೆ, ಇವರ ಗ್ಯಾಂಗ್ ಲೀಡರ್ ಎಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತು ಅಂತ ಜಾಂಗ್ಸುನ ಆ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಜಾಂಗ್ಸು ತುಂಬಾ ಕೋಪದಲ್ಲಿರೋದ್ರಿಂದ ಆ ಚೀಫ್ ಆಫೀಸರ್ ನ ಯಾವ ರೀತಿ ಹೊಡಿತಾನಪ್ಪ ಅಂದ್ರೆ ಅದನ್ನ ಮಾತುಗಳಲ್ಲಿ ವ್ಯಕ್ತಪಡಿಸೋದಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋದೆ ಅವನ ಬಾಡಿ ನೋಡಿದ್ರೆ ಸಾಕು ಭಯ ಬಿದ್ದು ಸತ್ತೋಗ್ಬಿಡ್ತಾರೆ. ಆ ಚೀಫ್ ಆಫೀಸರ್ ನ ಜಾಂಗ್ಸು ಹೊಡಿತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಪೊಲೀಸ್ ಆಫೀಸರ್ಸ್ ಅಲ್ಲಿಗೆ ಬಂದು ನಮ್ಮ ಚೀಫ್ ಆಫೀಸರ್ ನೇ ಹೊಡಿತೀಯ ಅಂತ ಜಾಂಗ್ಸುನ ಅರೆಸ್ಟ್ ಮಾಡ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಮೈಕಲ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಸರೆಂಡರ್ ಆಗಿ ತುಂಬಾ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಿದ್ದಾನೆ ಅಂತ ಅವರ ಚೀಫ್ ಆಫೀಸರ್ ಏನೆಲ್ಲ ಕೆಲಸಗಳು ಮಾಡ್ತಿದ್ದಾನೆ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹೇಳಿ ಆಫೀಸರ್ಸ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಇದನ್ನೆಲ್ಲ ನೋಡಿ ಚೀಫ್ ಆಫೀಸರ್ ಅವನ ಕೈಯಲ್ಲಿ ಗನ್ ಇಟ್ಕೊಂಡು ನೀವೇನಾದ್ರೂ ನನ್ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಮನ್ನ ಹಾಗೆ ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅಲ್ಲಿರೋ ಕ್ರೈಮ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಗೆ ಬೆದರಿಕೆ ಹಾಕ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಟೋನಿ ಆತ್ಮಗೆ ಅವಾಗ ಅರ್ಥ ಆಗುತ್ತೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಈ ಪ್ಲೇಸ್ ಹತ್ರಕ್ಕೆ ಬಂದಾಗ ಒಂದು ಬಟನ್ ಆನ್ ಮಾಡಿರ್ತಾರಲ್ಲ ಅಲ್ಲಿ ಐಸ್ ಗಡ್ಡೆ ಬಿದ್ದಿರುತ್ತೆ. ಸೇಮ್ ಅದೇ ಪ್ಲೇಸ್ ಅಲ್ಲಿ ಈ ಚೀಫ್ ಆಫೀಸರ್ ಕೂಡ ನಿಂತ್ಕೊಂಡಿರ್ತಾನೆ. ಆವಾಗ ಟೋನಿ ಆತ್ಮಗೆ ನೆನಪಾಗುತ್ತೆ ಒಂದು ಪ್ಲೇಸ್ ಅಲ್ಲಿ ಮೈಕಲ್ ನ ಹೊಡೆಯೋದಕ್ಕೆ ಹೋದಾಗ ಡಸ್ಟ್ ಬಿನ್ ನ ಇವನು ಕದಲ್ಸಿರ್ತಾನಲ್ವಾ ಅದಕ್ಕೆ ತುಂಬಾ ಕಷ್ಟಪಟ್ಟು ಅವನ ಆತ್ಮದಲ್ಲಿರೋ ಎಲ್ಲ ಶಕ್ತಿನ ಉಪಯೋಗ ಮಾಡ್ಕೊಂಡು ಹ್ಯಾಂಡಲ್ ನ ಕೆಳಗಡೆಗೆ ಎಳಿತಾನೆ. ಇದರಿಂದ ಐಸ್ ಗಡ್ಡೆ ಚೀಫ್ ಆಫೀಸರ್ ಮೇಲೆ ಬೀಳೋದ್ರಿಂದ ಅವನು ಡಿಸ್ಟ್ರಾಕ್ಟ್ ಆಗ್ತಾನೆ. ಆ ಟೈಮ್ ನ ಉಪಯೋಗ ಮಾಡ್ಕೊಂಡಿರೋ ಜಾಂಗ್ಸು ಆ ಚೀಫ್ ಆಫೀಸರ್ ನ ಮತ್ತೆ ನಾಯಿ ನೋಡ್ದಂಗೆ ಹೊಡಿತಾನೆ. ನಂತರ ಅಲ್ಲಿಗೆ ಬಂದಿರೋ ಕ್ರೈಮ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಆ ಚೀಫ್ ಆಫೀಸರ್ ನ ಅರೆಸ್ಟ್ ಮಾಡಿ ಅವನು ಕಿಡ್ನಾಪ್ ಮಾಡಿರೋ ಅಮಾಯಕ ಹೆಣ್ಣು ಮಕ್ಕಳನ್ನ ಕಾಪಾಡ್ತಾರೆ. ನಂತರ ಜಾಂಗ್ಸು ಟೋನಿ ಲವರ್ ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಟೋನಿ ಆತ್ಮ ಜಾಂಗ್ಸುಗೆ ಕೃತಜ್ಞತೆ ಹೇಳಿ ನನಗೆ ಇನ್ನೊಂದು ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ. ಇಷ್ಟೆಲ್ಲ ಮಾಡಿದ್ದು ಸಾಕಾಗ್ಲಿಲ್ವಾ, ಸರಿ ಹೇಳು ಅದೊಂದೇ ತಾನೆ ಅದನ್ನು ಮಾಡಾಕನ ಅಂತ ಜಾಂಗ್ಸು ಹೇಳೋದ್ರಿಂದ ನಾನು ನನ್ನ ಲವರ್ಗೆ ಒಂದು ಮನೇನ ಖರೀದಿ ಮಾಡಿದ್ದೀನಿ, ಅದ್ರ ಕೀಸು ನನ್ನ ಹೆಂಡತಿಗೆ ಕೊಟ್ಟು ಆ ಮನೇನ ನನ್ನ ಲವರ್ಗೆ ಕೊಡು ಅಂತ ಹೇಳೋದ್ರಿಂದ ಜಾಂಗ್ಸು ಟೋನಿ ಲವರ್ನ ಆ ಮನೆ ಹತ್ರಕ್ಕೆ ಕರ್ಕೊಂಡೋಗಿ ಆ ಕೀಸ್ ನ ಕೊಟ್ಟು ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾನೆ. ಇವಾಗ ನೀನು ಒಂದು ಸೆಕೆಂಡ್ ಕಣ್ಮುಚ್ಕೊ, ನೀನು ಮತ್ತೆ ಕಣ್ಣು ತೆಗೆದಾಗ ಟೋನಿ ಆತ್ಮ ನಿನಗೆ ಕಾಣಿಸುತ್ತೆ ಅಂತ ಹೇಳ್ತಾನೆ. ಲವರು ಕಣ್ಮುಚ್ಚಿ ಕಣ್ಣು ತೆಗೆದಾಗ ಆ ಹುಡುಗಿ ಆಪೋಸಿಟ್ ಟೋನಿ ಆತ್ಮ ಕಾಣಿಸ್ತಾ ಇರುತ್ತೆ. ನನ್ನನ್ನ ಕ್ಷಮಿಸು, ನಿನಗೆ ಎಷ್ಟೊಂದು ಮಾತು ಕೊಟ್ಟಿದ್ದೆ, ನಾವಿಬ್ರು ಸಂತೋಷವಾಗಿ ಜೀವನ ನಡೆಸಬಹುದು ಅಂತಾನೆ ಈ ಮನೇನ ನಾನು ಖರೀದಿ ಮಾಡಿದ್ದೆ, ಆದ್ರೆ ನನ್ ಕನ್ಸೆಲ್ಲ ನನ್ಸಾಗ್ಲಿಲ್ಲ ಅಂತ ತನ್ನ ಹೆಂಡತಿ ಹತ್ರ ತುಂಬಾ ಬಾಧೆ ಪಡ್ತಾನೆ. ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಿನಗೆ ಎಂತ ಸಹಾಯ ಬೇಕಾಗಿದ್ರು ಕೂಡ ಜಾಂಗ್ಸು ಹತ್ರ ಕೇಳು, ಅವನು ತುಂಬಾ ಒಳ್ಳೆ ವ್ಯಕ್ತಿ, ನಿನಗೇನ್ ಬೇಕಾದ್ರೂ ಅವನು ಮಾಡ್ಕೊಡ್ತಾನೆ ಅಂತ ಹೇಳಿ ನಾನ್ ಸತ್ತೋಗಿದ್ದೀನಿ ಅಂತ ನೀನು ಬಾಧೆ ಪಡೋದಕ್ಕೆ ಹೋಗ್ಬೇಡ, ನಾನ್ ಸತ್ತೋಗಿದ್ರು ಕೂಡ ನೀನ್ ಏನ್ ಮಾಡ್ತಾ ಇದೀಯ ಅಂತ ನಾನು ಆತ್ಮ ಆಗಿ ನೋಡ್ತಾ ಇರ್ತೀನಿ ಅಂತ ಹೇಳಿ ಟೋನಿ ಆತ್ಮ ಮಾಯ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಸೀನು ಹಾಸ್ಪಿಟಲ್ ಅಲ್ಲಿ ಓಪನ್ ಆಗುತ್ತೆ. ಟೋನಿ ಬೆಡ್ ಮೇಲೆ ಮಲ್ಕೊಂಡಿರುವಾಗ ಅವನ ಕಣ್ಣಿಂದ ನೀರು ಆಚೆಗೆ ಬರ್ತಾ ಇರುತ್ತೆ. ಟೋನಿ ಸತ್ತೋಗ್ಬಿಟ್ಟಿರ್ತಾನೆ. ಆವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲರೂ ಡಿಸೈಡ್ ಆಗ್ತಾರೆ ಟೋನಿ ಹಾರ್ಟ್ ನ ಎತ್ಕೊಂಡು ಚುಟ್ಕಿಗೆ ಇಡ್ಬೇಕು ಅಂತ. ಇದಕ್ಕೆ ಟೋನಿ ಹೆಂಡತಿನೂ ಕೂಡ ಒಪ್ಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಸ್ಪೆಷಲಿಸ್ಟ್ ಸರ್ಜರಿ ಮಾಡೋದಕ್ಕಂತ ಬರ್ತಾನೆ. ಜಾಂಗ್ಸು ಆ ವ್ಯಕ್ತಿನ ನೋಡ್ಬಿಟ್ಟು ಈ ಡಾಕ್ಟರ್ ನ ಎಲ್ಲೋ ನೋಡಿದೀನಲ್ಲ ಅಂತ ಆ ಮುಖನ ನೆನಪಿಸ್ಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಾಂಗ್ಸು ಒಂದು ದಿನ ಅವನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕಂತ ಒಂದು ಪ್ಲೇಸ್ ಹತ್ರ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಅಲ್ಲಿ ಒಬ್ಬ ವ್ಯಕ್ತಿನ ಕಾಪಾಡಿರ್ತಾನಲ್ವಾ, ಅದು ಬೇರೆ ಯಾರು ಅಲ್ಲ, ಈ ಸರ್ಜರಿ ಮಾಡೋದಕ್ಕೆ ಬಂದಿರೋ ಡಾಕ್ಟರ್ ಸ್ಪೆಷಲಿಸ್ಟ್ ನೇ ಜಾಂಗ್ಸು ಕಾಪಾಡಿರ್ತಾನೆ. ಆ ಡಾಕ್ಟರ್ ಕೂಡ ಜಾಂಗ್ಸುನ ನೋಡಿ ನಿಮ್ಮನ್ನ ಎಲ್ಲೋ ನೋಡ್ದಂಗ ಐತಲ್ವಾ ಅಂತ ಹೇಳಿದಾಗ ಒಂದು ದಿನ ನಿಮ್ಗೆ ಆಕ್ಸಿಡೆಂಟ್ ಆದಾಗ ನಿಮ್ಮನ್ನ ಕಾಪಾಡಿದ್ದು ನಾನೇ ಅಂತ ಜಾಂಗ್ಸು ಆ ಡಾಕ್ಟರ್ಗೆ ಹೇಳ್ತಾನೆ. ಆಕ್ಸಿಡೆಂಟ್ ಇಂದ ನನಗೆ ಎಚ್ಚರಿಕೆ ಆಗಿ ನೋಡಿದಾಗ ನನ್ನ ಸುತ್ತಮುತ್ತ ತುಂಬಾ ಜನರಿದ್ರು, ನನ್ನನ್ನ ಕಾಪಾಡಿದ್ದು ಯಾರು ಅಂತ ಕೇಳಿದಾಗ ಯಾರೂ ಕೂಡ ಅದಕ್ಕೆ ರೆಸ್ಪಾಂಡ್ ಆಗ್ಲಿಲ್ಲ, ತುಂಬಾ ಧನ್ಯವಾದಗಳು ನನ್ನನ್ನ ಕಾಪಾಡಿದ್ದಕ್ಕೆ. ಇವಾಗ ಸರ್ಜರಿ ಮಾಡೋದಕ್ಕೆ ಹೋಗ್ತಾ ಇರೋ ಮಗು ಯಾರ್ದು ಅಂತ ಕೇಳಿದಾಗ ನನ್ನ ಮಗುನ ಹೆಸರಂತ ಜಾಂಗ್ಸು ಡಾಕ್ಟರ್ ಹತ್ರ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಇದ್ಕೊಂಡು ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ, ಈ ಸರ್ಜರಿಗೆ ಆಗೋ ಅಮೌಂಟ್ ಎಲ್ಲ ನಾನ್ ನೋಡ್ಕೊಂತೀನಿ, ಆ ಮಗುಗೆ ಏನು ಆಗೋದಿಲ್ಲ, ಆ ಸರ್ಜರಿ ಮಾಡೋದು ನಾನೇ ಅಂತ ಹೇಳಿ ಧೈರ್ಯ ಕೊಡ್ತಾನೆ. ಆ ಸ್ಪೆಷಲಿಸ್ಟ್ ಇನ್ ಸ್ವಲ್ಪ ಡಾಕ್ಟರ್ಸ್ ನ ಹಾಕೊಂಡೋಗಿ ಆ ಮಗು ಸರ್ಜರಿನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಜಾಂಗ್ಸು ಅನ್ಕೊಂತಾನೆ ನಾವು ಮಾಡಿರೋ ಸಹಾಯ ಯಾವತ್ತಾದ್ರೂ ನಮ್ಗೆ ರಿಟರ್ನ್ ಬರುತ್ತೆ ಅಂತ. ನಂತರ ಸೀನು ಸ್ವಲ್ಪ ದಿನಗಳಾದ್ಮೇಲೆ ಓಪನ್ ಆಗುತ್ತೆ. ಜಾಂಗ್ಸು ಒಂದು ಬಸ್ ಅಲ್ಲಿ ಹೋಗ್ತಾ ಇರುವಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋ ರೌಡಿನೇ ಇನ್ನೊಬ್ಬ ಮುದುಕ ಹತ್ರಕ್ಕೆ ಬಂದ್ಬಿಟ್ಟು ವಿಂಡೋ ಸೀಟ್ ಬಿಟ್ಕೊಡು ಅಂತ ಗಲಾಟೆ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಜಾಂಗ್ಸು ಎದ್ದು ನಿಂತ್ಕೊಂಡು ಅವನ ಹತ್ರಕ್ಕೆ ಬಂದಾಗ ಏನೋ ಆ ತರ ಬರ್ತಾ ಇದೀಯಾ, ನೀನ್ ಇಳಿಯೋ ಸ್ಟಾಪ್ ಬಂದೈತಾ ಏನು ಅಂತ ಕೇಳಿದಾಗ ಅದಕ್ಕೆ ಜಾಂಗ್ಸು ಇದ್ಕೊಂಡು ಹೌದು ನಾನ್ ಇಳಿಯೋ ಸ್ಟಾಪ್ ಬಂದೈತೆ, ನೀನ್ ಇಳಿಬೇಕಾಗಿರೋ ಸ್ಟಾಪನ್ನು ಕೂಡ ಬಂದೈತೆ ಅಂತ ಆ ಬಸ್ಸಲ್ಲಿ ಅವನನ್ನ ಕೈಗಳು ಮುರಿದೋಗೋ ರೀತಿಯಲ್ಲಿ ಹೊಡಿತಾನೆ ಜಾಂಗ್ಸು. ಆ ಬಸ್ಸಲ್ಲಿರೋ ಪ್ರಯಾಣಿಕರೆಲ್ಲರೂ ಜಾಂಗ್ಸುನ ನೋಡಿ ಮೆಚ್ಕೊಂತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಜಾಂಗ್ಸು ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ಹಿಂದೆಟ್ ಆಗ್ತಿದ್ದ, ಆದ್ರೆ ಇವಾಗಿನಿಂದ ಯಾರಿಗಾದ್ರೂ ಸ್ವಲ್ಪ ಸಹಾಯ ಬೇಕಂದ್ರು ಅವನೇ ಮುಂದಿರ್ತಾನೆ. ನಂತರ ಒಂದು ದಿನ ಟೋನಿ ಹೆಂಡತಿ ಜಾಂಗ್ಸು ಜಿಮ್ ಹತ್ರಕ್ಕೆ ಬರ್ತಾಳೆ. ಚುಟ್ಕಿ ಟೋನಿ ಹೆಂಡತಿನ ನೋಡಿ ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಂತಾಳೆ. ನಂತರ ಚುಟ್ಕಿ ಬರ್ದಿರೋ ಒಂದು ಡ್ರಾಯಿಂಗ್ ನ ಟೋನಿ
ಟೋನಿ ಹೆಂಡತಿಗೆ ಕೊಡ್ತಾಳೆ. ಅದರಲ್ಲಿ ಟೋನಿ ಹೆಂಡತಿ ಹಾಗೆ ಅವರ ಚಿಕ್ಕ ಮಕ್ಕಳು ಅದರಲ್ಲಿ ಡ್ರಾಯಿಂಗ್ ಆಗಿ ಬರ್ದಿಡ್ತಾಳೆ. ಅದನ್ನ ನೋಡಿ ಟೋನಿ ಹೆಂಡತಿ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಚುಟ್ಕಿ ಹಾರ್ಟ್ ಬೀಟ್ ಹತ್ರ ಕಿವಿನ ಇಟ್ಟು ಕೇಳ್ತಾಳೆ. ಹಾರ್ಟ್ ಬೀಟ್ ನ ಕೇಳಿಸ್ಕೊಂಡು ಸ್ವಲ್ಪ ಧೈರ್ಯ ತಗೊಂತಾಳೆ. ನನ್ನ ಗಂಡ ಇನ್ನ ನಿನ್ ರೂಪದಲ್ಲಿ ಬದುಕಿದ್ದಾನೆ ಅಂತ. ಆಕಾಶದಲ್ಲಿ ಟೋನಿ ಇದನ್ನೆಲ್ಲ ನೋಡ್ತಿರ್ತಾನೆ. ಟೋನಿ ತುಂಬಾ ಖುಷಿಯಿಂದ ಈ ಸೀನ್ ನ ನೋಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಂತ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ನೀವು ಇನ್ನ ನೋಡ್ಬೇಕಂತ ಅನ್ಕೊಂಡ್ರೆ ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನೊಂದ್ ಚಾನಲ್ ಐತಲ್ಲ ವಿಜಯ್ ಸ್ಟೋರಿ ವರ್ಲ್ಡ್ ಅಂತ, ಇಷ್ಟೊಂದ್ ಸತಿ ಯಾಕೆ ಮೆನ್ಷನ್ ಮಾಡ್ತಿದ್ದಾನೆ ಅಂತ ಬೈಕೊಳ್ಳೋದಕ್ಕೆ ಹೋಗ್ಬೇಡಿ. ಹೊಸ ಚಾನಲ್ ಅಲ್ವಾ, ಮಾನಿಟೈಸೇಷನ್ ಮಾಡಿಸ್ಬೇಕು ಅಂತ ಆ ತರದಲ್ಲಿ ಇದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ದಟ್ ಚಾನಲ್ ಆಲ್ಸೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.